ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಗುಡ್ ಮಾರ್ನಿಂಗ್. ಸೂರ್ಯೋದಯ ಸಮಯ ಬೆಳಿಗ್ಗೆ 7 ಗಂಟೆ. ನಾನು ಕೆಲಸ ಮಾಡೋ ಜಾಗ ಇದೆ, ದೊಡ್ಡ ಬಿಲ್ಡಿಂಗು. ಏನು ತಯಾರಾಗುತ್ತೆ ದೊಡ್ಡ ಬಿಲ್ಡಿಂಗಲ್ಲಿ? ತಿನ್ನೋದಕ್ಕೆ ಊಟ ಅಂತ ತಯಾರಾಗೋದೇ ಇಲ್ಲ ಅಂತ ದೊಡ್ಡ ಬಿಲ್ಡಿಂಗ್ಗಳಲ್ಲಿ ತಯಾರಾಗೋದು ಒಂದೇ ವಸ್ತುಗಳು. ಪೊಲೀಸರು ಹೆಲ್ಮೆಟ್ ಇಲ್ಲದೆ ಇದ್ದಾಗ ಫೈನ್ ಹಾಕ್ತಾರಲ್ಲ, ಸೊ ಆ ಹೆಲ್ಮೆಟ್ಗಳನ್ನು ಇಲ್ಲೇ ತಯಾರು ಮಾಡೋದು. ಯಾವ ಕಂಪ್ನಿ ಅಂತಂದರೆ ವೇಗ ಆ್ಯಂಡ್ ಎಕ್ಸಾರ್. ನೋಡಿ, ಈಗ ಇಲ್ಲಿಂದ ಸ್ವಲ್ಪ ದೂರದವರೆಗೂ ನಡ್ಕೊಂಡು ಹೋಗ್ಬೇಕು. ಅಲ್ಲಿಂದ ಆಟೋ, ಬಸ್ಸು, ಕ್ಯಾಬ್ ಸಿಗಲ್ಲ, ಟೆಂಪೋಗಳು ಸಿಗ್ತವೆ. ಅಲ್ಲಿಂದ ಹತ್ಕೊಂಡು ಸಿಬಿಟಿಗೆ ಹೋಗ್ಬೇಕು. ಸಿಬಿಟಿಯಿಂದ ನಮ್ಮೂರು. ಸೊ ಇದು ಇವತ್ತಿನ ಒಂದು ಜರ್ನಿ. ಬನ್ನಿ ಹೋಗೋಣ. ಆಮೇಲೆ ನಿಮಗೂ ಇಲ್ಲೆಲ್ಲ ಕ್ರೇನ್ಗಳು ನಿಂತಿರ್ತಾರೆ, ನೋಡ್ತೀರಾ? ನೋಡಿ, ಕ್ರೇನ್. ಈ ಕೈಗಾರಿಕಾ ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡ ಭಾರವಾಗಿರ್ತಕ್ಕಂಥ ವಸ್ತುಗಳನ್ನ ಎತ್ತೋದಕ್ಕಾಗೋದಿಲ್ಲ. ಸೊ ಕಾರ್ಮಿಕರಿಗಂತೂ ಆಗೋದೇ ಇಲ್ಲ. ಕಾರ್ಮಿಕರು ಎತ್ತೋ ಹಾಗೆ ಇಲ್ಲ. ಅಕಸ್ಮಾತ್ ಅವ್ರೇನಾದ್ರು ಎತ್ತಿದ್ರೆ ಜೀವಂತ ಉಳಿಯೋದಿಲ್ಲ. ಸೊ ಅಂಥ ವಸ್ತುಗಳನ್ನು ಇರೋ ಜಾಗಕ್ಕೆ ಈ ಕ್ರೇನ್ಗಳು ತೊಗೊಂಡು ಹೋಗ್ತಾ ಇರ್ತವೆ. ನೇರವಾಗಿ ಗಾಡಿಯಿಂದ ಫ್ಯಾಕ್ಟ್ರಿ ಒಳಗಡೆ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಹೋಗಿ ಇರ್ತವೆ. ಸೊ ಅಲ್ಲಿಯೂ ಕೂಡ ಅಷ್ಟೇ, ಫ್ಯಾಕ್ಟ್ರಿಗಳಲ್ಲೂ ಕೂಡ ಅಷ್ಟೇ. ದೊಡ್ಡ ದೊಡ್ಡ ವಸ್ತುಗಳನ್ನು, ಮಷಿನ್ಗಳನ್ನು ಎತ್ತಿ ಇಡೋದಕ್ಕೆ ಮತ್ತು ಬೇರೆ ಸಣ್ಣ ಪುಟ್ಟ ಟೆಕ್ನಿಕ್ಗಳು, ಮಿಷಿನ್ಗಳು ಇದ್ದೇ ಇರ್ತವೆ. ಇಲ್ಲಿ ನೋಡಿ, ಈ ಸೈಡು ಕೂಡ ಕ್ರೇನ್ಗಳು. ಈ ಸೈಡು ಕ್ರೇನ್ಗಳು. ಆಮೇಲೆ ಈ ಸೈಡು ಕ್ರೇನ್ಗಳು. ಹೆಂಗಿದೆ ನೋಡು ಕ್ರೇನ್ಗಳು. ದೊಡ್ಡ ಬಿಲ್ಡಿಂಗ್ಗಳಲ್ಲಿ, ಎತ್ತರದಂಥ ಪ್ರದೇಶಗಳಲ್ಲಿ, ಆಮೇಲೆ ಭಾರವಾಗಿರ್ತಕ್ಕಂಥ ವಸ್ತುಗಳನ್ನು ಎತ್ತೋದಕ್ಕೆ ತುಂಬ ಅನುಕೂಲ ಆಗಿರುತ್ತವೆ. ಸೊ ಬರೀ 5 ನಿಮಿಷದ ಕೆಲಸ, 1 ಅವರ್ ಕೆಲಸ ಇರುತ್ತವೆ. ಅಷ್ಟಕ್ಕೆ ಬೇಕೇ ಬೇಕು. ಕೈಗಾರಿಕಾ ಪ್ರದೇಶಗಳಲ್ಲಿ ಇಂಥ ಹೊಗೆ ಸಾಮಾನ್ಯ. ಉದ್ಯೋಗವನ್ನೇನೋ ತಂದು ಕೊಡುತ್ತವೆ. ಇದು ನೋಡಿ, ಟಾಟಾ ಮೋಟರ್ಸ್ ಮಾಣಿಕ್ ಬಾಗ್ ಸರ್ವಿಸ್ ಸೆಂಟ್ರ್ ತೋರಿಸ್ತೀನಿ ನೋಡಿ. ಇವಾಗ ಟಾಟಾ ಮೋಟರ್ಸ್ ಸರ್ವಿಸ್ ಬ್ಯಾಗ್, ಮಾಣಿಕ್ ಬಾಗ್ ಉದ್ಯಮ ಬಾಗ್ ಹತ್ರ ಇರೋದು ನೋಡಿ. ಬೆಳಿಗ್ಗೆ ಆದ ತಕ್ಷಣವೇ ಸ್ವೀಟ್ ಮಾರ್ಟ್ನ ತೆಗೆದಿಟ್ಟಿರ್ತಾರೆ. ಇನ್ನೂ 5 ಗಂಟೆ 30 ನಿಮಿಷಕ್ಕೆ ತೆಗೆದಿರ್ತಾರೆ. ಅದು ಯಾವ ಅಂಗಡಿ ಗೊತ್ತಾ? ತೋರಿಸ್ತೀನಿ ನೋಡಿ ಇವಾಗ. ಅದೇ ರಾಜ್ ಪುರೋಹಿತ್. ನೋಡಿ ಎಷ್ಟು ಜನರು ಅಂತಂದರೆ, ಇವರು 6 ಗಂಟೆ 30 ನಿಮಿಷಕ್ಕೆ ತೆಗೆದಿಟ್ಬಿಡ್ತಾರೆ. 6 ಗಂಟೆ 30 ನಿಮಿಷಕ್ಕೆ ತೆಗೆದಿಟ್ಬಿಟ್ಟು ಕಾಗೆಗಳಿಗೆ ಮೊದಲು ಸ್ವಲ್ಪ ಆಹಾರವನ್ನು ಇಡ್ತಾರೆ. ಯಾವ ರೀತಿ ಇಡ್ತಾರೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಸೂರ್ಯ ಈಗ ತಾನೇ ಬರ್ತಾಯಿದ್ದಾನೆ, ಅಲ್ಲಿ ನೋಡಿ. ಅಲ್ಲಿ ಒಂದು ಕಾಗೆ ತಿಂತ ಇದೆಯಲ್ಲ, ಸೊ ಅಲ್ಲೇ ಆಟ ಊಟ ಇಟ್ಟಿರ್ತಾನೆ. ದಿನ ಇಲ್ಲಿ ಚಿರುಮುರಿ ಆಗ್ತಾನೆ, ಕಾಗೆಗಳು ತಿಂದೋಗ್ತವೆ. ಆಮೇಲೆ ಕಾಂಪ್ರಮೈಸ್ ಮಾಡ್ಕೊಳ್ದೆ ಬಿಸ್ನೆಸ್ಸನ್ನು ಚಾಲೂ ಮಾಡ್ತಾನೆ. ಈಗ ರಾಜ್ ಪುರೋಹಿತ್ ಅವರು. ಈ ರಾಜ್ ಪುರೋಹಿತ್ ಅವರು ಎಲ್ಲಿಂದ ಬಂದಿರ್ತಾರೆ ಅಂತಂದರೆ ರಾಜಸ್ಥಾನದಿಂದ. ಇಡೀ ಬೆಳಗಾವಿ ತುಂಬ ಇವ್ರ ಅಂಗಡಿಗಳು ಗಲ್ಲಿಗಳಲ್ಲೂ ಕಾರ್ನರ್ಗಳಲ್ಲಿಯೂ ಕೂಡ ಇದ್ದಾವೆ. ಸೊ ಎಲ್ಲೇ ಹೋದರೂ ಒಂದು ಸಾಮಾನ್ಯವಾಗಿ ಸಿಗೋ ನಾಷ್ಟಾ ತಿಂಡಿ ಎಲ್ಲಿ ರುಚಿಯಾಗಿರುತ್ತೆ ಅಂತಂದರೆ ಅದು ಉಡುಪಿ ಹೋಟೆಲ್ಲು ಕರ್ನಾಟಕದಲ್ಲೆಲ್ಲ ಫೇಮಸ್ಸು. ಸೊ ಅಂಥ ಉಡುಪಿ ಹೋಟೆಲ್ ಈ ಉದ್ಯಮ ಭಾಗದಲ್ಲಿ ಸ್ಥಾಪನೆ ಆಗಿದೆ ನೋಡಿ. ಉಡುಪಿ ಗ್ರ್ಯಾಂಡ್ ಅಂತ ಏನೇ ಹೇಳಿ, ಅವ್ರ ಕೈ ರುಚಿ ಮಾತ್ರ ಚೆನ್ನಾಗಿರುತ್ತೆ. ಒಂದು ಆಲದ ಗಿಡ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ನೋಡಿ.
ಸೂರ್ಯೋದಯ. ಸ್ನೇಹಿತರೆ, ಅಶೋಕ ಭವನ ಅಲ್ಲ, ಅಶೋಕ ವೃಕ್ಷ ಅಂತ ಕರಿತಾರಲ್ಲ, ಸೊ ಏಳಿಗೆಗೆ ಅಶೋಕ ವೃತ್ತ ಮನೆ ಮುಂದಿರಬೇಕು ಅಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಇದು ಅಶೋಕ ವೃತ್ತ.